ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಾಮಾಜಿಕ ಜಾಲತಾಣದ ಜನಪ್ರಿಯ ತಾರೆ ರೇಷ್ಮಾ ಎಂಬ ಚಿನ್ನು ಪಾಪು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರಿಂದ ತೀವ್ರ ತನಿಖೆ. ಕೌಟುಂಬಿಕ ಸಮಸ್ಯೆಗಳೇ ಆತ್ಮಹತ್ಯೆಗೆ ಕಾರಣ ಎಂಬುದು ಪ್ರಾಥಮಿಕ ನಿಗಮನ. ರಾಜ್ಯದಲ್ಲಿ ಕೃಷಿ ಕ್ಷೇತ್ರವನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಂಪರ್ಕಿಸಲು ಕ್ರಮ ಕೈಗೊಳ್ಳಲಾಗಿದೆ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿಕೆ. ಪ್ರಧಾನಮಂತ್ರಿಯವರನ್ನು ಭೇಟಿ ಮಾಡುವ ಅವಕಾಶ ಪಡೆದವರಿಗೆ ಕಾಸರಗೋಡು ರೈಲ್ವೆ ನಿಲ್ದಾಣದಲ್ಲಿ ಬೀಳ್ಕೊಡುಗೆ. ಬಿಜೆಪಿ ಕೋಸಿಗೋಡು ವಲಯ ಅಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್, ಬಿಜೆಪಿ ಕಾಸರಗೋಡು ಜಿಲ್ಲಾ ಅಧ್ಯಕ್ಷ ಎಂಎಲ್ ಅಶ್ವಿನಿ ನೇತೃತ್ವದಲ್ಲಿ ಅಖಿಲ ಕೇರಳ ಕ್ಷೇತ್ರ ಉರಾಳ ಸಭಾ ಸಂಗಮ ಫೆಬ್ರವರಿ 12ರಂದು ಎಡನೀರು ಮಠದಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಹಾಳು ಮಾಡುತ್ತಿದೆ ಎಂದು ಆರೋಪಿಸಿ ನಡೆಯಿತು ಅಂಚೆ ಕಚೇರಿ ಮಾರ್ಚ್. ರೈತ ಕಾರ್ಮಿಕರ ಯೂನಿಯನ್ ವಲಯಪರಂಬ ನಾರ್ತ್ ಹಾಗೂ ಸೌತ್ ಸಮಿತಿಯ ನೇತೃತ್ವದಲ್ಲಿ. ವಾರ್ತೆಗಳು ವಿವರವಾಗಿ. ಸಾಮಾಜಿಕ ಜಾಲತಾಣದ ಜನಪ್ರಿಯ ತಾರೆ ರೇಷ್ಮಾ ಎಂಬ ಚಿನ್ನು ಪಾಪು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ಕಾಸರಗೋಡಿನ ಆದೂರು ನಿವಾಸಿಯಾಗಿರುವ ರೇಷ್ಮಾ ಕಳೆದಿನ ಆಸೀಸ್ ನಗರದ ಬಾಡಿಗೆ ಅಪಾರ್ಟ್ಮೆಂಟ್ನಲ್ಲಿ ನೇಣುಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು. ಕಾಸರಗೋಡಿನ ಪ್ರಸಿದ್ಧ ಸಾಮಾಜಿಕ ಮಾಧ್ಯಮ ಕಂಟೆಂಟ್ ಕ್ರಿಯೇಟರ್ ಚಿನ್ನು ಪಾಪು ಎಂದು ಕರೆಯಲ್ಪಡುವ 24 ವರ್ಷದ ರೇಷ್ಮಾ ಆತ್ಮಹತ್ಯೆ ಪ್ರಕರಣದ ಕುರಿತು ವಿವರವಾದ ಪೊಲೀಸ್ ತನಿಖೆ ನಡೆಯುತ್ತಿದೆ. ಚಿನ್ನು ಪಾಪು ಅವರ ಸಾವಿಗೆ ಕೌಟುಂಬಿಕ ಸಮಸ್ಯೆಗಳೇ ಕಾರಣ ಎಂಬುದು ಪ್ರಾಥಮಿಕ ನಿಗಮನ. ಅವರ ಪತಿ ಪ್ರಜ್ವಲ್ನಿಂದ ಬಹಳ ದಿನಗಳಿಂದ ದೂರವಾಗಿದ್ದರು. ಅವರಿಗೆ 4 ವರ್ಷದ ದೀಕ್ಷಿತ್ ಎಂಬ ಮಗನಿದ್ದಾನೆ. ಆದೂರು ನಿವಾಸಿ ಚಿನ್ನು ಪಾಪು ಕೆಲಸದ ಅನುಕೂಲಕ್ಕಾಗಿ ಕಾಸರಗೋಡಿನ ಆಸದ್ ನಗರದ ಕ್ವಾರ್ಟರ್ಸ್ನಲ್ಲಿ ವಾಸಿಸುತ್ತಿದ್ದರು. ಪ್ರಚಾರದ ವಿಡಿಯೋಗಳು ಹಾಗೂ ಶೂಟಿಂಗ್ಗಳಿಗಾಗಿ ಪ್ರಯಾಣಿಸುವಾಗ ಅವರು ಸಾಮಾನ್ಯವಾಗಿ ತಮ್ಮ ಮಗನನ್ನು ಆದೂರಿನಲ್ಲಿರುವ ತಮ್ಮ ಮನೆಯಲ್ಲಿ ತನ್ನ ಹೆತ್ತವರ ಜೊತೆ ಬಿಟ್ಟು ಹೋಗುತ್ತಾರೆ. 1 ತಿಂಗಳ ಹಿಂದೆ ಕುಟುಂಬ ನ್ಯಾಯಾಲಯದ ಮೂಲಕ ಅಧಿಕೃತ ವಿಚ್ಛೇದನವನ್ನು ಪಡೆದಿದ್ದರು. ವಿಚ್ಛೇದನದ ಬಳಿಕ ರೇಷ್ಮಾ ತೀವ್ರ ಮಾನಸಿಕ ತೊಂದರೆಯಲ್ಲಿದ್ದರು ಎಂದು ಹೇಳಲಾಗುತ್ತದೆ. ಗೆಳೆಯನೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದು ಇದು ಅವರ ಆತ್ಮಹತ್ಯೆಗೆ ಕಾರಣವಾಯಿತು ಎಂಬ ಆರೋಪಗಳಿದ್ದರೂ ಇದನ್ನು ದೃಢಪಡಿಸಲಾಗಲಿಲ್ಲ. ಘಟನೆಯಲ್ಲಿ ಕಾಸರಗೋಡು ನಗರ ಪೊಲೀಸರು ಅಸಹಜ ಸಾವಿನ ಪ್ರಕರಣ ದಾಖಲಿಸಿದ್ದಾರೆ. ರೇಷ್ಮಾ ಸಾವಿಗೆ ಬೇರೆ ಯಾವುದೇ ಕಾರಣಗಳಿವೆಯೇ ಎಂದು ಪೊಲೀಸರು ವಿವರವಾಗಿ ತನಿಖೆ ನಡೆಸುತ್ತಿದ್ದಾರೆ. ಈ ಮಧ್ಯೆ ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯ ಬಳಿಕ ಶವವನ್ನು ಸಂಬಂಧಿಕರಿಗೆ ಹಸ್ತಾಂತರಿಸಲಾಯಿತು. ರೇಷ್ಮಾ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ ಎಂದು ಪ್ರಾಥಮಿಕ ಮರಣೋತ್ತರ ವರದಿ ಹೇಳುತ್ತದೆ. ಚಿನ್ನು ಪಾಪು ತನ್ನ ಗೆಳೆಯನೊಂದಿಗೆ ವಾಸಿಸುತ್ತಿದ್ದು ಬೇರೆ ಏನಾದರೂ ಸಂಭವಿಸಿದೆಯೇ ಎಂದು ತಿಳಿದಿಲ್ಲ ಎಂದು ತಂದೆ ಗಂಗಾಧರನ್ KCN ನ್ಯೂಸ್ಗೆ ತಿಳಿಸಿದರು. ഡോക്ടർമാർ പറയുന്നത് അവൾ തന്നെ തൂങ്ങി മരിച്ചു എന്നാണ് പറയുന്നത്. അങ്ങനത്തേതിപ്പോൾ നമുക്കൊന്നും പറയാനൊന്നും കാണുന്നില്ല. വീട്ടിൽ നിന്ന് ഞങ്ങളോട് പറഞ്ഞിട്ടാണ് 24-ാം താരീഖിന് വന്നത്. ഞായറാഴ്ച വൈകിട്ടാണ് വന്നത്. വീട്ടിൽ നിന്ന് റൂമിലേക്ക് വന്നതാണ്. റൂമിൽ നിന്ന് ഇന്നലെ ഈ സമയത്താണ് ഉച്ചയാകുമ്പോൾ 1:30-2 മണിയുടെ വിളിച്ചിട്ട് പറഞ്ഞു, എൻ്റെ ഭാര്യയെ വിളിച്ചിട്ട് പറഞ്ഞു ഇങ്ങനെ മകള് തൂങ്ങി മരിച്ചിട്ടുണ്ടെന്ന് പറഞ്ഞു. അവർ സംശയമില്ല, അവളെ ഒന്നിച്ചിട്ടുണ്ടായിന്ന് ഉള്ളത് മാത്രം. പിന്നെ വേറെ എന്ത് ചെയ്തു എന്നുള്ളത് നമുക്ക് കൃത്യം അറിയുന്നുമില്ലല്ലോ. കേസ് കൊടുത്തിട്ടുണ്ട്, മകൻ കൊടുത്തിട്ടുണ്ട്. പോലീസല്ല ഡോക്ടർ പറയുന്നത്. ഇപ്പോൾ പോസ്റ്റ്മോർട്ടം ആക്കിയ ഡോക്ടറാന്ന് പറഞ്ഞു. ഒന്നുമില്ല, അവൾ തന്നെ തൂങ്ങിയിട്ട് മരിച്ചു. എത്ര ರೇಷ್ಮಾ ಸಾವಿನ ಸುದ್ದಿ ಸೋಮವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಹೊರಬಂದಿದೆ. ನಿರಂತರವಾಗಿ ಕರೆ ಮಾಡುತ್ತಿದ್ದಾಗಲೂ ಅವರ ಫೋನ್ ಸ್ವೀಕರಿಸಿದ ಕಾರಣ ಗೆಳೆಯ ಅವರ ಕೋಣೆಗೆ ಹೋಗಿ ನೋಡಿದಾಗ ಚಿನ್ನು ಕೋಣೆಯಲ್ಲಿ ನೇಣು ಬಿಗಿದುಕೊಂಡಿರುವ ಸ್ಥಿತಿಯಲ್ಲಿ ಕಂಡುಬಂದಿದ್ದಾರೆ. ಅವರನ್ನು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದರೂ ಪ್ರಾಣ ಉಳಿಸಲು ಸಾಧ್ಯವಾಗಲಿಲ್ಲ. ತಮ್ಮ ಕಾಸರಗೋಡು ಭಾಷೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ವಿಷಯಗಳನ್ನು ಸೃಷ್ಟಿಸುವ ಚಿನ್ನು ಪಾಪು ಇನ್ಸ್ಟಾಗ್ರಾಂನಲ್ಲಿ 2 ಲಕ್ಷಕ್ಕೂ ಹೆಚ್ಚು ಅನುಯಾಯಿಗಳನ್ನು ಹೊಂದಿದ್ದಾರೆ. ಕಾಸರಗೋಡು ಆಡುಭಾಷೆಯಲ್ಲಿ ಪ್ರಾದೇಶಿಕ ಭಕ್ಷ್ಯಗಳು ಮತ್ತು ಸ್ಥಳೀಯ ಆಹಾರವನ್ನು ತಮ್ಮ ಸ್ವಂತಿಕೆಯನ್ನು ಕಳೆದುಕೊಳ್ಳದೆ ಪರಿಚಯಿಸುವ ಚಿನ್ನು ಪಾಪು ಅವರ ವಿಡಿಯೋಗಳು ಲಕ್ಷಾಂತರ ವೀಕ್ಷಕರನ್ನು ಹೊಂದಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು.
ರಾಜ್ಯದಲ್ಲಿ ಕೃಷಿ ಕ್ಷೇತ್ರವನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಂಪರ್ಕಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದರು. ಕೃಷಿ ವಿಶ್ವವಿದ್ಯಾಲಯ ಪಿಲಿಕೋಡು ಉತ್ತರ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೃಷಿ ಸಂಸ್ಕೃತಿ ಅಧ್ಯಯನ ಕೇಂದ್ರದ ಸಂಕೀರ್ಣವನ್ನು ಉದ್ಘಾಟಿಸಿದ ಬಳಿಕ ಅವರು ಮಾತನಾಡುತ್ತಿದ್ದರು. ಸ್ಟಾರ್ಟ್ಅಪ್ಗಳನ್ನು ಆರಂಭಿಸುವ ಮೂಲಕ ಕೃಷಿ ವಲಯದಲ್ಲಿ ಮೌಲ್ಯವರ್ಧನೆಯನ್ನು ಮಾಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. സാംസ്കാരിക സംരംഭങ്ങളുടെയും സാഹിത്യ ജീവിതത്തിൻ്റെയും ഒക്കെ നേതൃത്വത്തിലുണ്ടായിരുന്ന ബഹുമാനായ PS തിരുവനന്തപുരത്തിൻ്റെ നാട് എന്ന നിലയിൽ ഇവിടെ പ്രസിദ്ധമാണ്. അതുകൊണ്ട് തന്നെ കവിയും വിപ്ലവകാരിയുമായിരുന്ന ആ സ്വാതന്ത്ര്യ സമര സേനാനിയുടെ പേര് ഇത് നൽകിയത് പ്രത്യേക സങ്കല്പത്തിന് എല്ലാ അർത്ഥത്തിലും നിരക്കുന്നതാണ്. കാർഷിക സർവകലാശാലയിലെ പ്രൊഫസർ വനജാക്കിയാണിത് രൂപകൽപ്പന ചെയ്തത്. ഭംഗിയായി ഇത് ചെയ്തതിന് പ്രൊഫസർ വനജയെ ഹാർദമായി അഭിനന്ദിക്കുന്നു. ಶಾಸಕ ಎಂ ರಾಜಗೋಪಾಲನ್ ಅಧ್ಯಕ್ಷತೆ ವಹಿಸಿದರು. ತಮಯಂ ಸಭಾಂಗಣವನ್ನು ಸಂಸದ ರಾಜಮೋಹನ್ ಉಣ್ಣಿತಾನ್, ದರ್ಪಣ ವಸ್ತು ಪ್ರದರ್ಶನ ಸಭಾಂಗಣವನ್ನು ಶಾಸಕ ಇ ಚಂದ್ರಶೇಖರನ್, ಹರಿತವನಂ ಪಚ್ಚತುರುತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಾಬು ಅಬ್ರಹಂ, ಬಿದಿರು ಉದ್ಯಾನವನವನ್ನು ಜಿಲ್ಲಾಧಿಕಾರಿ ಕೆ ಇಂಬಶೇಖರ್, ವಿದೇಶಿ ಹಣ್ಣಿನ ತೋಟ ಪಿಲಿಕೋಡು ಪಂಚಾಯತ್ ಅಧ್ಯಕ್ಷ ಇ ಕುഞ്ഞിರಾಮನ್ ಉದ್ಘಾಟಿಸಿದರು. ತಿರುವತ್ತೂರು ಪಂಚಾಯತ್ ಅಧ್ಯಕ್ಷ ಟಿ ನಾರಾಯಣ್, ಪಡನ ಪಂಚಾಯತ್ ಅಧ್ಯಕ್ಷೆ ಪಿಸಿ ಸುಬೈದಾ, ಜಿಲ್ಲಾ ಪಂಚಾಯತ್ ಸದಸ್ಯ ಎಂ ಮನು, ನೀಲೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯ ಪಿ ಸನಲ್, ಪಿಲಿಕೋಡು ಪಂಚಾಯತ್ ಸದಸ್ಯೆ ಟಿವಿ ಮಿನಿ, ರತೀಶ್ ಪಿಲಿಕೋಡು, ಪಿ ಕುഞ്ഞിಕಣ್ಣನ್, ಎಂಪಿ ಮನೋಹರನ್, ಕರೀಂ ಚಂದೇರ ಮುಂತಾದವರು ಮಾತನಾಡಿದರು. ಸಾಂಸ್ಕೃತಿಕ ಕೇಂದ್ರದಲ್ಲಿ ಶಿಲ್ಪಕಲೆ ಮತ್ತು ಚಿತ್ರಕಲೆಯನ್ನು ಪೂರ್ಣಗೊಳಿಸಿದ ಶಿಲ್ಪಿ ಸುರಭಿ ಇಯಕಾಡ್, ವಾಸುದೇವ ನಂಬೂದರಿ, ಕೇಂದ್ರಕ್ಕೆ ಹಳೆಯ ಕೃಷಿ ಉಪಕರಣಗಳನ್ನು ದಾನ ಮಾಡಿದ ಒ ನಾರಾಯಣ್ ಎಂಬಿಯವರನ್ನು ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು ಸನ್ಮಾನಿಸಿದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ನಗರ ಗ್ರಾಮೀಣ ಪ್ರದೇಶಗಳ ಭೇದವಿಲ್ಲದೆ ನಾಡಿನ ಎಲ್ಲ ಜನರಿಗೆ ಮೂಲಭೂತ ಕ್ರೀಡಾ ಶಿಕ್ಷಣ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದರು. ತ್ರಿಕರಿಪುರದ ನಡಕಾವಿಲ್ ಜಿಲ್ಲಾ ಬಹುಪಯೋಗಿ ಒಳಾಂಗಣ ಕ್ರೀಡಾಂಗಣವನ್ನು ನಾಡಿಗೆ ಸಮರ್ಪಿಸಿದ ಬಳಿಕ ಅವರು ಮಾತನಾಡುತ್ತಿದ್ದರು. ವ್ಯಾಯಾಮ ಮಾಡಲು, ಮನೋರಂಜನೆಯಲ್ಲಿ ತೊಡಗಿಸಿಕೊಳ್ಳಲು ಸೂಕ್ತವಾದ ಆಟದ ಮೈದಾನಗಳು ಬೇಕಾಗಿವೆ ಎಂದು ಮುಖ್ಯಮಂತ್ರಿ ಹೇಳಿದರು. ಕಮ್ಯುನಿಟಿ ಸ್ಪೋರ್ಟ್ಸ್ ಪರಿಕಲ್ಪನೆಯನ್ನು ಇನ್ನಷ್ಟು ವಿಸ್ತರಿಸಬೇಕಾಗಿದೆ. ಕ್ರೀಡಾ ಕ್ಷೇತ್ರದಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ 1500 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಈ ಆಧುನಿಕ ಕ್ರೀಡಾಂಗಣವು ಕಾಸರಗೋಡಿನಲ್ಲಿ ಕ್ರೀಡೆಗಳ ಪ್ರಗತಿಗೆ ಹಾಗೂ ಅತ್ಯುತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಉಪಯುಕ್ತವಾಗಲಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. കായിക സംസ്കാരം മെച്ചപ്പെട്ട രീതിയിൽ രൂപപ്പെടുന്നതിന് പ്രാധാന്യമുള്ളൊരു കാര്യമാണ് കായിക സാക്ഷരത. അതിൽ നല്ല രീതിയിൽ മുന്നോട്ട് പോകാൻ നമുക്ക് കഴിയും. കുട്ടികളും മുതിർന്നവരും ഒരേപോലെ കായിക സാക്ഷരത നേടേണ്ടത്. നമ്മുടെ കുട്ടികൾ എല്ലാവരും സ്കൂളുകളിൽ പോകുന്നവരെ സ്കൂൾ കാലഘട്ടത്തിൽ എല്ലാ കുട്ടികൾക്കും മിനിമം കായികക്ഷമത ഉറപ്പുവരുത്താനാവും. അത് പിന്നെ മെച്ചപ്പെടുത്താനുമാണ്. അതോടൊപ്പം കോളേജ് തലത്തിലേക്ക് എത്തുമ്പോൾ കൂടുതൽ സജീവമായി കുട്ടികൾക്ക് കായിക പ്രവർത്തനങ്ങളിൽ ഏർപ്പെടാനുള്ള സാഹചര്യം സൃഷ്ടിക്കണം. നമ്മുടെ നാട്ടിൽ വിദ്യാഭ്യാസം കഴിഞ്ഞ്
തൊഴിൽ രംഗത്തേക്ക് കടക്കുന്ന വ്യക്തികൾ അവരുടെ കായികക്ഷമത നിലനിർത്തുന്നതിനായി അരമണിക്കൂറെങ്കിലും കായികക്ഷമത നിലനിർത്തുന്നതിന് ആവശ്യമായ പ്രവർത്തനങ്ങൾക്ക് സമയം കണ്ടെത്തുക. നമ്മുടെ വിദേശ രാഷ്ട്രങ്ങളിലൊക്കെ അവരുടെ കാലാവസ്ഥ കൂടി അനുകൂലമായതുകൊണ്ട് എല്ലാ സമയവും ഓടുന്ന ആളുകളെ കാണുന്നു. ഒരു സാധാരണ നടത്തം മാത്രമല്ല, കൂടിക്കൊണ്ടേയിരിക്കുക. അപ്പോൾ ആരോഗ്യക്ഷമത നിലനിർത്തുന്നത് ഇന്നത്തെ സമൂഹം വലിയ താല്പര്യമാണ് പ്രകടിപ്പിക്കുന്നത്. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ನೂರಾರು ಕ್ರೀಡಾ ಅಭಿಮಾನಿಗಳ ಹಾಗೂ ಸ್ಥಳೀಯರ ಸಮ್ಮುಖದಲ್ಲಿ ಕ್ರೀಡಾಂಗಣವನ್ನು ನಾಡಿಗೆ ಸಮರ್ಪಿಸಿದರು. ರಾಜ್ಯ ಕ್ರೀಡಾ ಇಲಾಖೆಯು 30 ಕೋಟಿ ರೂಪಾಯಿಗಳನ್ನು ಸೇರಿಸುವ ಮೂಲಕ ನಿರ್ಮಾಣ ಪೂರ್ಣಗೊಂಡಿತು. ಕ್ರೀಡಾ ಸಚಿವ ವಿ ಅಬ್ದುಲ್ ರೆಹಮಾನ್ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಸಂಸದ ರಾಜಮೋಹನ್ ಉಣ್ಣಿತಾನ್, ಶಾಸಕ ಎಂ ರಾಜಗೋಪಾಲನ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಾಬು ಅಬ್ರಹಂ, ಜಿಲ್ಲಾಧಿಕಾರಿ ಕೆ ಇಂಬಶೇಖರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯ್ ಭರತ್ ರೆಡ್ಡಿ, ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಸಿಎಂ ಮೀನಾಕುಮಾರಿ, ಪಂಚಾಯತ್ ಅಧ್ಯಕ್ಷೆ ಸಾಜಿದಾ ಜಫರುಲ್ಲಾ, ಕ್ರೀಡಾ ಇಲಾಖೆಯ ಹೆಚ್ಚುವರಿ ನಿರ್ದೇಶಕ ಡಾಕ್ಟರ್ CH ಪ್ರದೀಪ್, ಸ್ಪೋರ್ಟ್ಸ್ ಕೇರಳ ಫೌಂಡೇಶನ್ ಮುಖ್ಯ ಇಂಜಿನಿಯರ್ PK ಅನಿಲ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಪ್ರಧಾನಮಂತ್ರಿಯವರನ್ನು ಭೇಟಿ ಮಾಡುವ ಅವಕಾಶ ಪಡೆದ ಮದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಜ್ಞಾನಿ ಶಾನ್ಭೋಗ್, ಬದಿಯಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ಡಿ ಶಂಕರ್, ಮೀಂಜ ಗ್ರಾಮ ಪಂಚಾಯತ್ ಸದಸ್ಯೆ ಆಶ್ರತ ಭೀಮ್ ಅವರಿಗೆ ಕಾಸರಗೋಡು ರೈಲ್ವೆ ನಿಲ್ದಾಣದಲ್ಲಿ ಬೀಳ್ಕೊಡುಗೆ ನೀಡಲಾಯಿತು. ಬಿಜೆಪಿ ಕೋಸಿಗೋಡು ವಲಯ ಅಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್, ಬಿಜೆಪಿ ಕಾಸರಗೋಡು ಜಿಲ್ಲಾ ಅಧ್ಯಕ್ಷೆ ML ಅಶ್ವಿನಿ ಮುಂತಾದವರು ಉಪಸ್ಥಿತರಿದ್ದರು. ಪ್ರಧಾನಮಂತ್ರಿಯವರನ್ನು ಭೇಟಿ ಮಾಡುವ ಅವಕಾಶ ಪಡೆದ 100 ಜನಪ್ರತಿನಿಧಿಗಳ ತಂಡದಲ್ಲಿರುವ ಮದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಜ್ಞಾನಿ ಶಾನ್ಭೋಗ್, ಬದಿಯಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ಡಿ ಶಂಕರ, ಮೀಂಜ ಗ್ರಾಮ ಪಂಚಾಯತ್ ಸದಸ್ಯೆ ಆಶಾಲತಾ BM ಎಂಬವರಿಗೆ ಕಾಸರಗೋಡು ರೈಲ್ವೆ ನಿಲ್ದಾಣದಲ್ಲಿ ಬೀಳ್ಕೊಡುಗೆ ನೀಡಲಾಯಿತು. ಕಾಸರಗೋಡಿನಿಂದ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಮೂಲಕ ಪಾಲಕ್ಕಾಡ್ ಜಂಕ್ಷನ್ ರೈಲ್ವೆ ನಿಲ್ದಾಣಕ್ಕೆ ತಲುಪಿ ಅಲ್ಲಿಂದ ಕೇರಳ ಎಕ್ಸ್ಪ್ರೆಸ್ ಮೂಲಕ ಈ 100 ಜನರ ಪ್ರತಿನಿಧಿ ತಂಡ ದೆಹಲಿಗೆ ಪ್ರಯಾಣ ಬೆಳೆಸಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಈ ತಂಡದ ನೇತೃತ್ವ ವಹಿಸಿ ನರೇಂದ್ರ ಮೋದಿ ನಿವಾಸದಲ್ಲಿ ಹಾಗೂ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ರಾಜ್ಯ ಸಚಿವ ಜಾರ್ಜ್ ಕುರಿಯನ್ ನಿವಾಸದಲ್ಲಿ ಇವರಿಗೆ ಔತಣಕೂಟ ಏರ್ಪಡಿಸಲಾಗಿದೆ. ಸಂಸತ್ ಭವನ ಹಾಗೂ ಬಿಜೆಪಿ ರಾಷ್ಟ್ರೀಯ ಕೇಂದ್ರ ಕಚೇರಿಗೆ ಭೇಟಿ ನೀಡುವುದರ ಜೊತೆಗೆ ಕೇರಳದ ಅಭಿವೃದ್ಧಿ ವಿಷಯಗಳ ಕುರಿತು ಪ್ರಧಾನಿಯವರೊಂದಿಗೆ ಚರ್ಚಿಸಲು ಪ್ರತಿನಿಧಿ ತಂಡಕ್ಕೆ ಅವಕಾಶ ದೊರೆಯಲಿದೆ. ಬಿಜೆಪಿ ಕೋಝಿಕೋಡ್ ವಲಯ ಅಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್, ಬಿಜೆಪಿ ಕಾಸರಗೋಡು ಜಿಲ್ಲಾ ಅಧ್ಯಕ್ಷೆ ML ಅಶ್ವಿನಿ, ಬದಿಯಡ್ಕ ಹಾಗೂ ಮದೂರು ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಬೀಳ್ಕೊಡುಗೆ ನೀಡಲು ಆಗಮಿಸಿದ್ದರು. ನರೇಂದ್ರ ಮೋದಿಜಿಯವರ ಆಜ್ಞೆ ಪ್ರಕಾರ ಅದೇ ರೀತಿ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಶೇಖರ್ ಜಿ ನೇತೃತ್ವದಲ್ಲಿ ಇವತ್ತು ನಮ್ಮ ಕಾಸರಗೋಡಿನಿಂದ 3 ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಡೆಲ್ಲಿಗೆ ಯಾತ್ರೆಯನ್ನು ಪ್ರಯಾಣಿಸಲಿದ್ದಾರೆ. ನಮ್ಮ ಇಲ್ಲಿಗೆದ್ದಂತಹ ಕಾಸರಗೋಡಿನಿಂದ ಸ್ಟಾರ್ಟ್ ಆಗಿ ತ್ರಿವೇಂದ್ರಂ ತನಕ ಇದ್ದಂತಹ ಜನಪ್ರತಿನಿಧಿಗಳು ಒಂದೊಂದು ಜಿಲ್ಲೆಯಿಂದ ಒಂದೆರಡು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಂಡು ಒಂದು 50 ಜನಪ್ರತಿನಿಧಿಗಳು ನಾಡಿದ್ದು 12ನೇ ತಾರೀಕು ನರೇಂದ್ರ ಮೋದಿಜಿಯವರ ನಿವಾಸದಲ್ಲಿ ನರೇಂದ್ರ ಮೋದಿಜಿಯವರ ಭೇಟಿ ಮಾಡಿಕೊಂಡಿದ್ದಾರೆ. ನರೇಂದ್ರ ಮೋದಿಜಿಯವರ ಮಾತ್ರ ಅಲ್ಲ, ಅದೇ ರೀತಿ ನಮ್ಮ ಕೇರಳದಿಂದ ಇರುವಂತಹ ನಮ್ಮ ಸಂಸದರು, ಅದೇ ರೀತಿ ಅಲ್ಲಿ ದೆಹಲಿಯಲ್ಲಿ ಪಾರ್ಲಿಮೆಂಟ್ ಆಗಿರಬಹುದು, ಕೆಲವು ಪ್ರದೇಶಗಳಾಗಿರ್ಬೋದು, ಅದು ಕೂಡ ಭೇಟಿ ಮಾಡಿ ಮತ್ತು ನಮ್ಮ ವಿಕಸನಗಳ ಬಗ್ಗೆ ಮಾಹಿತಿಗಳಾಗಿರ್ಬೋದು, ನಮ್ಮ ಇಲ್ಲಿಯ ಬದಿಯಡ್ಕ ಗ್ರಾಮ ಪಂಚಾಯತ್ ಆಗಿರ್ಬೋದು, ಮಧುರ ಗ್ರಾಮ ಪಂಚಾಯತಿ ಆಗಿರ್ಬೋದು, ಸೊ ಇಲ್ಲಿಂದ ಪ್ರತಿನಿಧಿಸಿದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿದ್ದಾರೆ. ಸೊ ಇವರ ಮೂಲಕ ನಮ್ಮ ಪಂಚಾಯತ್ಗಳಿಗೆ ಬರಬೇಕಾದಂತಹ ಅಂದರೆ ಏನು ನಾವು ಮಾಡ್ಬೋದು ಮುಂದಿನ 5 ವರ್ಷಗಳಲ್ಲಿ, ಸೊ ಒಂದು ವಿಕಸನ ರೇಖೆಗಳನ್ನು ತಯಾರಿ ಮಾಡಿಕೊಂಡು ಅವರ ಮುಂದೆ ಪ್ರೆಸೆಂಟೇಷನ್ ಮಾಡಲಿಕ್ಕಿದ್ದಾರೆ. ಇಲ್ಲಿ ಇವತ್ತು ಕಾಸರಗೋಡಿನಿಂದ ಪ್ರಯಾಣ ಬೆಳೆಸಿರುವಂಥದ್ದು ನಮ್ಮ ಮಧುರ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ಸುಜ್ಞಾನಿ ಶಾನ್ಭೋಗ್. ಕಳೆದ 46 ವರ್ಷಗಳಿಂದ ಮಧುರ ಗ್ರಾಮ ಪಂಚಾಯತ್ ಬಿಜೆಪಿ ಆಡಳಿತ ಮಾಡ್ತಾ ಇದೆ.
ಅದೇ ರೀತಿ ವಜ್ರಕ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಶ್ರೀ ಶಂಕರ ರಜತ ಶಂಕರ್ ಅಂತಾನೆ ಹೇಳ್ಬೋದು. ಕಳೆದ 25 ವರ್ಷಗಳಿಂದ ಸತತವಾಗಿ ಜನಪ್ರತಿನಿಧಿಯಾಗಿ ಇವತ್ತು ವಜ್ರಕ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಮಂಜೇಶ್ವರ ಅಸೆಂಬ್ಲಿಯಿಂದ 4 ಬಾರಿ ಗೆದ್ದಂತಹ ಜನಪ್ರತಿನಿಧಿ ಆಶಾಲತಾ BM ಕೂಡ ಜೊತೆಗೆ ಸೇರ್ಕೊಂಡು ಇವತ್ತು ಇಲ್ಲಿಂದ ಯಾತ್ರೆ ಮಾಡಿ ಇಲ್ಲಿಂದ ಪಾಲಕ್ಕಾಡ್ ಹೋಗಿ ಪಾಲಕ್ಕಾಡಿನಿಂದ ಮತ್ತಷ್ಟು ನಮ್ಮ ಕೇರಳದಿಂದ ವಿವಿಧ ಜಿಲ್ಲೆಗಳಿಂದ ಬರುವಂತಹ ಎಲ್ಲ ಪ್ರತಿನಿಧಿಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಯಾತ್ರೆಯನ್ನ. ನ್ಯೂಸ್ ಡೆಸ್ಕ್ KCN. ಅಖಿಲ ಕೇರಳ ಕ್ಷೇತ್ರ ಊರಾಳ ಸಭಾ ಸಂಗಮ ಫೆಬ್ರವರಿ 12ರಂದು ಎಡನೀರು ಮಠದಲ್ಲಿ ನಡೆಯಲಿದೆ. ಕೂಡಲ್ಮಾಣಿಕ್ಯ ದೇವಸಂ ಅಧ್ಯಕ್ಷ KN ಉನ್ನಿಕೃಷ್ಣನ್ ನಂಬೂದಿರಿಪಾಡ್ ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಖಿಲ ಕೇರಳ ಕ್ಷೇತ್ರ ದೇವಸ್ವಂ ಊರಾಳ ಸಭಾ ರಾಜ್ಯ ಸಮಿತಿ ಸಂಗಮ 12ರಂದು ಎಡನೀರು ಮಠದಲ್ಲಿ ನಡೆಯಲಿದೆ. ಕೂಡಲಮಾಣಿಕ್ಯಂ ದೇವಸ್ವಂ ಅಧ್ಯಕ್ಷ KN ಉನ್ನಿಕೃಷ್ಣನ್ ನಂಬೂದಿರಿಪಾಡ್ ಉದ್ಘಾಟಿಸಲಿದ್ದಾರೆ. ರಾಜ್ಯಾಧ್ಯಕ್ಷ ಕೆ ಕುഞ്ഞിಮಾಧವನ್ ಕನಗತ್ತಿಡಂ ಅಧ್ಯಕ್ಷತೆ ವಹಿಸಲಿದ್ದಾರೆ. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. TTK ತಳಿಪರಂಬ ದೇವಸ್ವಂ ಟ್ರಸ್ಟಿ KP ನಾರಾಯಣನ್ ನಂಬೂದಿರಿ ಪ್ರವಚನ ನೀಡಲಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಪ್ರತಿನಿಧಿ ಸಮ್ಮೇಳನ ನಡೆಯಲಿದೆ ಎಂದು പദാധികാരിಗಳು സുദ്ദിഗോഷ്ഠിಯಲ್ಲಿ ತಿಳಿಸಿದರು. സംഗമം ഈ പുരാണ സംഗമം നമ്മുടെ പ്രത്യേകിച്ച് മലബാറിലെ ക്ഷേത്ര മലബാർ ദേവസ്വം ബോർഡിന് കീഴിലുള്ളതും അല്ലാതുമായ മലബാർ HRCന്റെ കീഴിലുള്ള ക്ഷേത്രങ്ങൾ ഉത്ഭവിച്ചുകൊണ്ട ഒരു സംഗമമാണ്. അതിൽ പിന്നെ ക്ഷേത്രം ബോർഡിന്റെ കീഴിലുള്ള ക്ഷേത്രങ്ങളുണ്ട്, അല്ലാതെയുമായ ക്ഷേത്രത്തിലെ സ്വന്തം അവകാശികളായുള്ള മുഴുവൻ ആൾക്കാരെയും ഉൾപ്പെടുത്തിയുള്ള പ്രവർത്തനം നടന്നുകൊണ്ടിരിക്കുന്നു. അതിൻ്റെ 8ാമത്തെ ഊരാള സംഘമാണ് ഫെബ്രുവരി 12-ാം തീയതി വ്യാഴാഴ്ച എടനീർ മഠത്തിൽ വെച്ച് ചെയ്യുന്നത്. ഞങ്ങൾ ഓരോ ജില്ലയിലും ഓരോ വർഷം ചെയ്യും. 8ാമത്തെ ഇവിടെ കാസർഗോഡ് ജില്ലയിൽ നടത്തുന്നതാണ്. അതിൽ വിശദീകരിക്കാൻ വേണ്ടിയാണ് വന്നത്. ഞങ്ങൾ ഇത് പ്രകാരം ഏകദേശം ഒരു 400 ആൾ പങ്കെടുക്കേണ്ടതാണ്. ഞങ്ങളുടെ മെമ്പർഷിപ്പുള്ള ഏകദേശം 200 പേർ ക്ഷേത്രങ്ങളിലെ ഒരാളും ഉടമകളാണ്. ഒരു ക്ഷേത്രത്തിലെ ഒരാളെന്ന് പറഞ്ഞാൽ ഒരു ക്ഷേത്രം മാത്രമല്ല. ഇപ്പം കോഴിക്കോട് സാമൂഹ്യ രാജാവിന് 42 ക്ഷേത്രമുണ്ട്. ചർക്കൽ കോവിലത്തിന് 38 ക്ഷേത്രമുണ്ട്. അങ്ങനെ 5-6 ക്ഷേത്രങ്ങളുള്ളവർ, ഒറ്റ ക്ഷേത്രമുള്ളവർ അങ്ങനെയുണ്ട്. ചില ഗ്രാമങ്ങളിലെ സമുദായക്കാരുണ്ട്, പല സമുദായക്കാരുണ്ടല്ലോ. ഇപ്പം മുച്ചിലോട്ട് ഭഗവതി അത് പ്രത്യേക സമുദായത്തിൻ്റെ അങ്ങനെ ഓരോ അവരെ തറവാടും സമുദായക്കാരുമായിട്ടുള്ള ക്ഷേത്രങ്ങൾ ധാരാളമുണ്ട്. അവരൊക്കെ ക്രോഡീകരിച്ച് ഒറ്റ കണ്ണീർ കൊണ്ടുവരാനാണ് ഞങ്ങൾ ഇതിൻ്റെ ഈ പ്രവർത്തനമായിട്ട് മുന്നോട്ട് പോകുന്നത്. ರಾಜ್ಯಾಧ್ಯಕ್ಷ ಕೆ ಕುഞ്ഞിമാധവൻ ಕನಗತ್ತಿಡಂ, ರಾಜ್ಯ ಪ್ರಧಾನ ಸಂಚಾಲಕ ಮಾಡത്തിൽ ಮಲ್ಲೀಶ್ವರಿ ವಾಸುದೇವನ್ ನಂಬೂದಿರಿ, ಸ್ವಾಗತ ಸಮಿತಿ ಜನರಲ್ ಕನ್ವೀನರ್ CK ವೇಣುಗೋಪಾಲ್, ಕಿನಾವೂರು ಅರಮನೆ ನೀಲೇಶ್ವರ KC ಮಾನವರ್ಮರಾಜ, ಇರಿವಲ್ ರಾಮದಾಸ್ ವಾಲುನವರ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಹಾಳು ಮಾಡುತ್ತಿದೆ ಎಂದು ಆರೋಪಿಸಿ ರೈತ ಕಾರ್ಮಿಕರ ಯೂನಿಯನ್ ವಲಯಪರಂಬ ನಾರ್ತ್ ಹಾಗೂ ಸೌತ್ ಸಮಿತಿಯ ನೇತೃತ್ವದಲ್ಲಿ ಅಂಚೆ ಕಚೇರಿ ಮಾರ್ಚ್ ಆಯೋಜಿಸಲಾಯಿತು. ಪಡನ್ನಕಡಪುರ ಅಂಚೆ ಕಚೇರಿ ಮುಂದೆ ನಡೆದ ಪ್ರತಿಭಟನಾ ಮಾರ್ಚ್ ಅನ್ನು CPM ತ್ರಿಕರಿಪುರ ವಲಯ ಸಮಿತಿ ಸದಸ್ಯ P ಕುഞ്ഞിಕಣ್ಣನ್ ಉದ್ಘಾಟಿಸಿದರು. ಕೇಂದ್ರ ಸರ್ಕಾರ ಜಾರಿಗೆ ತಂದ ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಯನ್ನು ಹಿಂಪಡೆಯಬೇಕೆಂಬ ಬೇಡಿಕೆಯನ್ನು ಯೂನಿಯನ್ ರಾಜ್ಯ ಸಮಿತಿ ಕರೆಯ ಮೇರೆಗೆ ನಡೆದ ಮಾರ್ಚ್ನಲ್ಲಿ ಪ್ರಸ್ತಾಪಿಸಲಾಯಿತು. ವಲಯಪರಂಬ ನಾರ್ತ್ ಆ್ಯಂಡ್ ಸೌತ್ ಸಮಿತಿಗಳ ನೇತೃತ್ವದಲ್ಲಿ ಪಡನ್ನಕಡಪುರಂ ಅಂಚೆ ಕಚೇರಿಯ ಮುಂದೆ ನಡೆದ ಪ್ರತಿಭಟನಾ ಮಾರ್ಚನ್ನು KSKTU ಕಾಸರಗೋಡು ಜಿಲ್ಲಾ ಜೊತೆ ಕಾರ್ಯದರ್ಶಿ P കുഞ്ഞിക്കണ്ണൻ ഉദ്ഘാಟಿಸಿದರು. ഇന്ത്യയിലത്തെ എല്ലാ ജില്ലകളിൽ ഏറ്റവും മാതൃകാപരമായി ഈ പ്രവർത്തനങ്ങൾ നടത്തിവരുന്ന നിലയിലേക്കാണ് ആദ്യത്തെ കുറേ കാലം കാര്യങ്ങൾ പോയിട്ടുള്ളത്. എന്നാൽ നമ്മുടെ രാജ്യത്തിനകത്ത് അധികാരത്തിൽ വന്നിട്ടുള്ള നരേന്ദ്രമോദിയുടെ സർക്കാർ 2014 മുതൽ ദേശീയ ഗ്രാമീണ തൊഴിലുറപ്പ് പദ്ധതിയുമായി ബന്ധപ്പെട്ടുകൊണ്ട് ആ പദ്ധതിയെ തകർക്കാനുള്ള ഗൂഢമായ പ്രവർത്തനങ്ങൾ നടത്തി വരികയാണ്. ആദ്യഘട്ടത്തിൽ തന്നെ അതിൻ്റെ തൊഴിൽ ദിനം എന്നുള്ള നിലയിൽ നമുക്കറിയാം, സാധാരണ രീതിയിൽ നമ്മളിത് തുടങ്ങുന്ന ഘട്ടത്തിൽ 100 തൊഴിൽ ദിനമാണ്. C ನಾರಾಯಣನ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಯೂನಿಯನ್ ಪ್ರದೇಶ ಕಾರ್ಯದರ್ಶಿ C ಭರತನ್,
ಕೆ.ವಿ. ರಾಜೀವನ್, ಸಿ. ವಿಜಯನ್, ಟಿ.ಕೆ. ರಮ್ಯಾ, ಪಿ.ವಿ. ಸೀಮಾ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 15ನೇ ಕಾಸರಗೋಡು ಜಿಲ್ಲಾ ಸಮ್ಮೇಳನದ ಭಾಗವಾಗಿ ಡಬಲ್ ಶಟಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಯಿತು. ಪಾರಕಟ್ಟೆ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯಾವಳಿಯನ್ನು ಕಾಸರಗೋಡು ನಗರಸಭೆ ಉಪಾಧ್ಯಕ್ಷ ಹನೀಫ್ ಕೆಎಂ ಉದ್ಘಾಟಿಸಿದರು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 15ನೇ ಕಾಸರಗೋಡು ಜಿಲ್ಲಾ ಸಮ್ಮೇಳನದ ಅಂಗವಾಗಿ ಡಬಲ್ ಶಟಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಯಿತು. ಪಾರಕಟ್ಟೆ ಬ್ಯಾಡ್ಮಿಂಟನ್ ಕ್ಲಬ್ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯಾವಳಿಯನ್ನು ಕಾಸರಗೋಡು ನಗರಸಭೆ ಉಪಾಧ್ಯಕ್ಷ ಹನೀಫಾ ಕೆಎಂ ಉದ್ಘಾಟಿಸಿದರು. ಕಾಸರಗೋಡು ನಗರಸಭೆ ವ್ಯಾಪ್ತಿಯಲ್ಲಿ ಒಳಾಂಗಣ ಶಟಲ್ ಕೋರ್ಟ್ ಕೊರತೆ ಇದ್ದು, ಸರ್ಕಾರ ಸಹಾಯ ಮಾಡದಿದ್ದರೆ ಖಾಸಗಿ ಸಹಭಾಗಿತ್ವದೊಂದಿಗೆ ಸೂಕ್ತ ಸ್ಥಳವನ್ನು ಹುಡುಕಿ ಕೋರ್ಟ್ ನಿರ್ಮಿಸಲು നഗരസഭയെ മുൻപാകലിದೆ ಎಂದು ഹനീഫ് ಹೇಳಿದರು. ഗവൺമെന്റ് ലെവലിലോ ഈവൻ പ്രൈവറ്റായി പോലെ ഒരു ഇൻഡോർ ഷട്ടിൽ കോർട്ട് കാസർഗോഡ് നഗരസഭ ഇല്ലെന്നാണ് ഞങ്ങൾക്ക് കിട്ടിയ ഒരു പരാതി. അതിനൊക്കെ പരിഹരിക്കാൻ വേണ്ടി ഞങ്ങൾ ശ്രമിക്കുന്നുണ്ട്. ഗവൺമെന്റിന് പറ്റിയില്ലെങ്കിൽ ഈവൻ പ്രൈവറ്റായി ചെയ്യുന്നവരെ ഞങ്ങൾ പ്രോത്സാഹിപ്പിക്കും. ഏതായാലും നമ്മുടെ ഇന്നത്തെ കാലത്ത്, കാരണം നമ്മുടെ കുട്ടികളും നമ്മുടെ മുതിർന്നവരും പല പ്രശ്നങ്ങളും കൊണ്ട് കഷ്ടപ്പെടുമ്പോൾ അവരുടെ മനസ്സിന് ഒരു സമാധാനം കിട്ടാൻ കലാ കായിക പരിപാടികൾ, സാഹിത്യ പരിപാടികളൊക്കെ ആവശ്യമാണ്. അപ്പോൾ ഈ ജില്ലാ സമ്മേളനത്തിന്റെ ഭാഗമായി നിങ്ങൾ ഇങ്ങനെയുള്ള കായിക പരിപാടി സംഘടിപ്പിച്ച് നിങ്ങൾ അഭിനന്ദിക്കുന്നു. ಜಿಲ್ಲಾಧ್ಯಕ್ಷ ವಿ ಮನೋಜ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಸಂಘಟನಾ ಸಮಿತಿ ಅಧ್ಯಕ್ಷ ಶುಕೂರ್ ಕೋಳಿಕ್ಕರ, ಕೇರಳ ವಿಷನ್ ನಿರ್ದೇಶಕ ಎಂ ಲೋಹಿತಾಕ್ಷನ್, ಸಿಸಿಎನ್ ಅಧ್ಯಕ್ಷ ಕೆ ಪ್ರದೀಪ್ ಕುಮಾರ್ ಮತ್ತು ಪ್ರಾದೇಶಿಕ ಕಾರ್ಯದರ್ಶಿ ಪಾರ್ಥಸಾರಥಿ ಮುಂತಾದವರು ಮಾತನಾಡಿದರು. ಕಾರ್ಯಕ್ರಮ ಸಮಿತಿ ಅಧ್ಯಕ್ಷ ಮನೋಜ್ ಕುಮಾರ್ ಪಿಕೆ ಸ್ವಾಗತಿಸಿ ಜಿಲ್ಲಾ ಕೋಶಾಧಿಕಾರಿ ವಿನೋದ್ ಧನ್ಯವಾದವಿತ್ತರು. ರೋಮಾಂಚಕಾರಿ ಶಟಲ್ ಪಂದ್ಯಾವಳಿಯಲ್ಲಿ ಎನ್ಎಂಸಿಎನ್ನ ಮಜೀಶ್ ಹಾಗೂ ಶ್ರಿಜು ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಆಶಿತ್ನ ಪ್ರವೀಣ್ ಹಾಗೂ ವಿನೋದ್ ತಂಡ ರನ್ನರ್ ಅಪ್ ಆಗಿ ಹೊರಹೊಮ್ಮಿತು. ಯೂನಿಟಿಯ ರಂಜಿತ್ ಹಾಗೂ ಸದಾಶಿವ ಕಿಣಿ ತಂಡ ಎರಡನೇ ರನ್ನರ್ ಅಪ್ ಆಗಿ ಹೊರಹೊಮ್ಮಿತು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ನ 15ನೇ ಜಿಲ್ಲಾ ಸಮ್ಮೇಳನವು 15 ಮತ್ತು 16ರಂದು ಕಾಸರಗೋಡಿನಲ್ಲಿ ನಡೆಯಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿದ್ಯಾರ್ಥಿಗಳ ಶಿಕ್ಷಣವನ್ನು ಪಠ್ಯಪುಸ್ತಕಗಳ ಮಿತಿಯಿಂದ ಹೊರತಂದು ನೈಜ ಅನುಭವಗಳ ಮೂಲಕ ಸಮೃದ್ಧಗೊಳಿಸುವ ಉದ್ದೇಶದಿಂದ ಫೆಬ್ರವರಿ 14ರಂದು ಪೀಸ್ ಕ್ರಿಯೇಟಿವ್ ಕುಂದತೂರು ಶಾಲಾ ಆವರಣದಲ್ಲಿ ಬೃಹತ್ ಪೀಸ್ ಕಾರ್ನಿವಲ್ ಮೇಳವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಶಾಲಾ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಮಾಹಿತಿ ನೀಡಿದರು. ವಿದ್ಯಾರ್ಥಿಗಳ ಶಿಕ್ಷಣವನ್ನು ಪಠ್ಯಪುಸ್ತಕಗಳ ಮಿತಿಯಿಂದ ಹೊರತಂದು ನೈಜ ಅನುಭವಗಳ ಮೂಲಕ ಸಮೃದ್ಧಗೊಳಿಸುವ ಉದ್ದೇಶದಿಂದ ಫೆಬ್ರವರಿ 14ರಂದು ಪೀಸ್ ಕ್ರಿಯೇಟಿವ್ ಕುಂಜತ್ತೂರು ಶಾಲಾ ಆವರಣದಲ್ಲಿ ಬೃಹತ್ ಪೀಸ್ ಕಾರ್ನಿವಲ್ ಮೇಳವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಶಾಲಾ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಮಾಹಿತಿ ನೀಡಿದರು. ಬೆಳಿಗ್ಗೆ 10ರಿಂದ ರಾತ್ರಿ 10 ಗಂಟೆಯ ತನಕ ಸಹಸ್ರಾರು ಮಂದಿ ಭಾಗವಹಿಸುವ ನಿರೀಕ್ಷೆ ಇರುವ ಈ ಕಾರ್ನಿವಲ್ ಶಿಕ್ಷಣ, ಉದ್ಯಮ ಮತ್ತು ಮನೋರಂಜನೆ ಅಪರೂಪದ ಸಂಗಮವಾಗಲಿದೆ ಎಂದು ಹೇಳಿದರು. ವ್ಯಾಪಾರ ವಹಿವಾಟಿನ ನೈಜ ಅನುಭವಗಳನ್ನು ವಿದ್ಯಾರ್ಥಿಗಳಿಗೆ ನೀಡುವ ಉದ್ದೇಶದಿಂದ ವ್ಯಾಪಾರಿಗಳು ಹಾಗೂ ಉದ್ಯಮಿಗಳನ್ನು ಈ ಕಾರ್ನಿವಲ್ನಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಆಹ್ವಾನಿಸಲಾಗಿದೆ. ಆಹಾರ ಪದಾರ್ಥಗಳು, ಆಟಿಕೆಗಳು, ಕೈಗಾರಿಕಾ ಉತ್ಪನ್ನಗಳು, ಹಸ್ತಕಲಾ ವಸ್ತುಗಳು ಸೇರಿದಂತೆ ವಿವಿಧ ಸ್ಟಾಲ್ಗಳು ಮೇಳದ ಪ್ರಮುಖ ಆಕರ್ಷಣೆಯಾಗಲಿದೆ.
ವಿದ್ಯಾರ್ಥಿಗಳು ಸ್ಟಾಲ್ ನಿರ್ವಹಣೆ, ಗ್ರಾಹಕ ಸಂಪರ್ಕ, ಲೆಕ್ಕಾಚಾರ, ಮಾರಾಟ ತಂತ್ರಗಳು ಹಾಗೂ ತಂಡ ಕಾರ್ಯದಂತಹ ಕೌಶಲ್ಯಗಳನ್ನು ಪ್ರಾಯೋಗಿಕವಾಗಿ ಕಲಿಯುವ ಅವಕಾಶವನ್ನು ಪಡೆಯಲಿದ್ದಾರೆ. ಈ ಕಾರ್ನಿವಲ್ ಕೇವಲ ವ್ಯಾಪಾರ ಮೇಳವಲ್ಲದೆ ವಿದ್ಯಾರ್ಥಿಗಳಲ್ಲಿ ಉದ್ಯಮಶೀಲ ಮನೋಭಾವ, ಆತ್ಮವಿಶ್ವಾಸ ಹಾಗೂ ಸೃಜನಶೀಲತೆಯನ್ನು ಬೆಳೆಸುವ ಶಿಕ್ಷಣಾತ್ಮಕ ವೇದಿಕೆಯಾಗಲಿದೆ. ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರ ಸಹಕಾರದೊಂದಿಗೆ ನಡೆಯುವ ಈ ಮೇಳವು ಸಮುದಾಯದೊಂದಿಗೆ ಶಾಲೆಯ ನಂಟನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆಯಿದೆ. Peace Creative School Management proudly announces that we are going to organize Peace Mega Carnival Fest 2026 on Saturday, February 14. It will be a spectacular moment for all of us. We have the vision of nurturing all of our students with all kinds of life skills, including 21st century skills. Our carnival includes various and vibrant stalls like cloth and dress materials, fancy items, footwear, bags, and dry fruits and nuts, ice cream, as well as science and Islamic culture related items, and Islamic and science projects, bookstalls, and even majlis setup. And moreover, we have different kinds of food stalls, including homemade food items set by our students and parents. In concern with the health and hygiene as well as nutritional values. Here we give the chance for the students to gain the experience of management skills, interaction and communication skill, as well as we bridge a gap between the society and our students. ಸುದ್ದಿಗೋಷ್ಠಿಯಲ್ಲಿ ಶಾಲಾ ಚೇರ್ಮನ್ ಅಬ್ದುಲ್ ರಹಮಾನ್ ಅರಿಮಲಾ, ಪ್ರಾಂಶುಪಾಲ ಅಬ್ದುಲ್ ಖಾದರ್, ಅಧ್ಯಾಪಕ ಉಸ್ಮಾನ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅನುಮೋದನೆಯೊಂದಿಗೆ ಕೇರಳ ಉರ್ದು ಟೀಚರ್ಸ್ ಅಕಾಡೆಮಿಕ್ ಕೌನ್ಸಿಲ್ ಆಯೋಜಿಸಿದ ರಾಜ್ಯ ಮಟ್ಟದ ಆನ್ಲೈನ್ ಇಕ್ಬಾಲ್ ಟ್ಯಾಲೆಂಟ್ ಟೆಸ್ಟ್ ಮಂಜೇಶ್ವರ ಬಿಆರ್ಸಿಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಜೇಶ್ವರ ಉಪಜಿಲ್ಲಾ ಅಧಿಕಾರಿ ಜಾರ್ಜ್ ಕ್ರಾಸ್ತಾ ಉದ್ಘಾಟಿಸಿದರು. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅನುಮೋದನೆಯೊಂದಿಗೆ ಕೇರಳ ಉರ್ದು ಟೀಚರ್ಸ್ ಅಕಾಡೆಮಿ ಕೌನ್ಸಿಲ್ ಆಯೋಜಿಸಿದ ರಾಜ್ಯ ಮಟ್ಟದ ಆನ್ಲೈನ್ ಇಕ್ಬಾಲ್ ಟ್ಯಾಲೆಂಟ್ ಟೆಸ್ಟ್ ಮಂಜೇಶ್ವರ ಬಿಆರ್ಸಿಯಲ್ಲಿ ನಡೆಯಿತು. ಈ ಕಾರ್ಯಕ್ರಮವನ್ನು ಮಂಜೇಶ್ವರ ಉಪಜಿಲ್ಲಾ ಅಧಿಕಾರಿ ಜಾರ್ಜ್ ಕ್ರಾಸ್ತಾ ಉದ್ಘಾಟಿಸಿದರು. ಉಪಜಿಲ್ಲಾ ಐಟಿ ಸಂಯೋಜಕಿ ಸಿತಾರಾ ಕಾಟನ್ ಅಧ್ಯಕ್ಷತೆ ವಹಿಸಿದರು. ಬಿಪಿಸಿಯ ರಾಜಗೋಪಾಲ್, ಮುಳಿಂಜ ಶಾಲಾ ಮುಖ್ಯ ಶಿಕ್ಷಕಿ ಚಿತ್ರಾವತಿ ಚಿಗುರುಪಾದೆ, ಧರ್ಮತಡಕ ಶಾಲಾ ಶಿಕ್ಷಕಿ ಪದ್ಮಾವತಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಉಪಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಸಾಬಿರ್ ಸ್ವಾಗತಿಸಿ ಜಿಲ್ಲಾ ಜೊತೆ ಕಾರ್ಯದರ್ಶಿ ಸುಲೈಖಾ ಧನ್ಯವಾದವಿತ್ತರು. ಸಮಾರಂಭದಲ್ಲಿ ಉಪಜಿಲ್ಲಾ ವಿದ್ಯಾಧಿಕಾರಿ ಜಾರ್ಜ್ ಕ್ರಾಸ್ತಾ ಅವರಿಗೆ ವಿದಾಯ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಜಾಲತಾಣದ ಜನಪ್ರಿಯ ತಾರೆ ರೇಷ್ಮಾ ಎಂಬ ಚಿನ್ನು ಪಾಪು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರಿಂದ ತೀವ್ರ ತನಿಖೆ. ಕೌಟುಂಬಿಕ ಸಮಸ್ಯೆಗಳೇ ಆತ್ಮಹತ್ಯೆಗೆ ಕಾರಣ ಎಂಬುದು ಪ್ರಾಥಮಿಕ ನಿಗಮನ. ರಾಜ್ಯದಲ್ಲಿ ಕೃಷಿ ಕ್ಷೇತ್ರವನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಂಪರ್ಕಿಸಲು ಕ್ರಮ ಕೈಗೊಳ್ಳಲಾಗಿದೆ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿಕೆ. ಪ್ರಧಾನಮಂತ್ರಿಯವರನ್ನು ಭೇಟಿ ಮಾಡುವ ಅವಕಾಶ ಪಡೆದವರಿಗೆ ಕಾಸರಗೋಡು ರೈಲ್ವೆ ನಿಲ್ದಾಣದಲ್ಲಿ ಬೀಳ್ಕೊಡುಗೆ. ಬಿಜೆಪಿ ಕೋಸಿಗೋಡು ವಲಯ ಅಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್, ಬಿಜೆಪಿ ಕಾಸರಗೋಡು ಜಿಲ್ಲಾ ಅಧ್ಯಕ್ಷ ಎಂಎಲ್ ಅಶ್ವಿನಿ ನೇತೃತ್ವದಲ್ಲಿ ಅಖಿಲ ಕೇರಳ ಕ್ಷೇತ್ರ ಊರಾಳ ಸಭಾ ಸಂಗಮ ಫೆಬ್ರವರಿ 12ರಂದು ಎಡನೀರು ಮಠದಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಹಾಳು ಮಾಡುತ್ತಿದೆ ಎಂದು ಆರೋಪಿಸಿ ನಡೆಯಿತು ಅಂಚೆ ಕಚೇರಿ ಮಾರ್ಚ್. ರೈತ ಕಾರ್ಮಿಕರ ಯೂನಿಯನ್ ವಲಯಪರಂಬ ನಾರ್ತ್ ಹಾಗೂ ಸೌತ್ ಸಮಿತಿಯ ನೇತೃತ್ವದಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.